ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಮೇಡಮ್ ಪೊಲೀಸರೇ ಅವ್ರಿಗೆ ಹೆದರ್ಕೋತಾರೆ ಮೇಡಮ್. ಯಾರದು? ಅವ್ರ ಹೆಸರು ಹೇಳಿದ್ರೆ ತಾವೇ ಬೇಜಾರಾಗ್ತೀರಾ ಮೇಡಮ್. ಅದೇ ಮೇಡಮ್, ಬಂಗಾರಮ್ಮನವ್ರ ಮಗ ಶ್ರೀಕಂಠೇಶ್ವರ ಅಂತ, ತಮ್ಮ ಯಜಮಾನ್ರು. ಅದು ನನಗೆ ಸೇರಬೇಕಾಗಿರೋ ಜಾಗ ಮೇಡಮ್. ತಾವೇ ಏನಾದರೂ ಮಾಡಿ ನನಗೆ ಅನುಕೂಲ ಮಾಡಿಕೊಡ್ಬೇಕು. ಬೇಲಿ ಹಾಕ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದಾರೆ. ನೀವೇ ಏನಾದರೂ ಮಾಡಿ ಈ ಜಾಗ ನನಗೆ ಬಿಡಿಸ್ಕೊಡ್ಬೇಕು. DC ಮೇಡಮ್ ಅವರು ನ್ಯಾಯ ಪರವಾಗಿದ್ದಾರೆ ಅಂದ್ಬಿಟ್ಟು ನಾವು ನಂಬಿದ್ದೀವಿ. ತಾವು ತಮ್ಮ ಮನೆಯವರೇ ತಪ್ಪು ಮಾಡಿದ್ರು ಕೂಡ ನೀವು ಅವ್ರ ವಿರುದ್ಧ ನಿಲ್ತೀರಲ್ವಾ ಮೇಡಮ್? ಲೇ ಮುಂಸೆ, ಹೊಟ್ಟೆ ಸಿಗೋದಿಲ್ಲ? ಅಯ್ಯೋ ಯಾಕಿಲ್ಲಣ್ಣ, ಹೊಟ್ಟೆ ಕವ ಕವ ಅಂತೈತೆ. ನಿಂಗೆ ಕರೀಲಿ ಅಂತ ಸುಮ್ಕೆ ಇದ್ದೆ. ನಾನಂತೂ 4-5 ರವೆ ಉಂಡೆನ ಕತ್ತು ತಿಂದೆ ಹಾಗೆ. ಏ ಪುಟ್ಟಕ್ಕ ನಮ್ಗೆಲ್ರಿಗಂತ ಕಳ್ಸಿರ್ತಾರೆ, ನೀನು ಒಬ್ಬನೇ ತಿಂದಿಯನ್ಲ. ಲೇ ಇನ್ಮ್ಯಾಕೆ ನೀನನ್ನ ಹುಲಿ ಅಂತ ಕರೆಯಕ್ಕಿಲ್ಲ, ಇಲಿ ಅಂತ ಕರಿತೀನಿ. ಲೇ ಅದೆಲ್ಲ ಇರಲಿ, ಊಟ ಮಾಡೋ ಬನ್ನಿ. ಬರಲ್ಲ? ಸರಿ ಅಣ್ಣ. ಅಣ್ಣ. ಅಣ್ಣ ಏನೇನು ತಕ್ಕ ಬಂದಿದ್ಯಾ? ಮುದ್ದೆ, ಹುರುಳಿಕಾಳು ಪಲ್ಯ, ನುಗ್ಗೆಕಾಯಿ ಸಾರು, ಅನ್ನ, ಹಪ್ಪಳ, ಉಪ್ಪಿನಕಾಯಿ, ಒಸಿ ಮೊಸರು. ಅಬ್ಬಬ್ಬಬ್ಬಬ್ಬಾ, ಬಿಂದೆ ಹಾಕಣ, ಇಲ್ಲಾಂದ್ರೆ ಆ ಹುಲಿ ಜೊಲ್ ಸುರ್ಸಿನೇ ಈ ಹೊಲಕ್ಕೆ ನೀರಾಯಿಸ್ಬಿಡ್ತಾನೆ. ಹೂವಣ, ಕೆಲವರು ಅಡಿಗೆ ಮಾಡಿದ್ರೆ ಸಾಕು ಆ ಅಡಿಗೆನೇ ರುಚಿ ಇರ್ತೈತಂತೆ. ಹಂಗೆ ನಮ್ಗೆ ಇಷ್ಟ ಆದ್ರ ಜೊತೆ ಕುತ್ಕೊಂಡು ಮುದ್ದೆ ಮುರಿಯೋದ್ರಲ್ಲೂ ಒಂಥರ ಖುಷಿ ಇರ್ತೈತೆ ಕಣ. ಹಂಗ? ಹೂವಣ, ಬೇರೆ ಟೈಮು ನಾನು ಹುಲಿ ಮುದ್ದೆ ಮುರಿತಿದ್ವಲ್ಲ, ಅದು ಬರೀ ಮುದ್ದೆ ಆಟೆಯ. ಆದರೆ ಈಗ ನಿನ್ ಜೊತೆ ಕುತ್ಕೊಂಡು ಮುದ್ದೆ ಮುರಿಯೋದ್ರಲ್ಲಿರೋ ಮಜ್ಜನೇ ಬೇರೆ ಕಣ. ಅಣ್ಣ, ಅತ್ತಿಗೆ ಬರ್ತಾ ಇದ್ದಾರೆ. ಮೋಸ್ಟ್ಲಿ ನಮ್ಮ ಜೊತೆ ಊಟ ಮಾಡ್ಲಿಕ್ಕೆ ಆಗಿರ್ಬೇಕು. ಅವ್ರ ಜೊತೆ ಪೊಲೀಸರು ಬರ್ತವ್ರಕ್ಕಲ್ಲ. ನಿಮ್ಮ ಮೇಲೆ ಕಂಪ್ಲೇಂಟ್ ಆಗಿದೆ. ಇವ್ರು ಜಾಗ ಕೊಡದೆ ತಕರಾರು ಮಾಡ್ತಿದ್ದೀರಾ ಅಂತ. ನೀವೆಲ್ಲರೂ ಈಗಲೇ ಈ ಜಾಗನ ಬಿಟ್ಟು ರಾಜಶೇಖರ್ ಅವ್ರಿಗೆ ಒಪ್ಪಿಸ್ಬೇಕು. ಹೇಳ್ಕಲ್. ಇನ್ನೇನು ಆಟ ಶುರು ಆಗೋ ಥರ ಕಾಣ್ತಿದೆ. ಬಂದ್ಲಾ? ಇಡೀ DC ಕಚರಣ ತಗೊಂಬಂದವಳೆ. ಹೌದಾ?
ಏನು ಗಂಡನ ಅಲ್ಲಿಂದ ಓಡ್ಸಕ್ಕೆ ನನ್ನಿಂದ ಜಾಸ್ತಿನೇ ಕಾಯ್ತಿದ್ಲು ಅನ್ಸುತ್ತೆ. ಅವನು ಬೆಬ್ಬೆ ಬೆಬ್ಬ ಅನ್ನೋ ಥರ ನಿಂತಿದ್ದಾನಮ್ಮ. ಹ್ಞೂ ಜೊತೆಗೆ ಆ ಪೆಂಗ್ ನನ್ನ ಮಗ ರಾಜಶೇಖರನೂ ಇದ್ದಾನ. ಇದಾನಮ್ಮ, ಏನೋ ಪಾಪ ಅಂದ್ರ ಮಕ ಮಾಡ್ಕೊಂಡು ನಿಂತಿದ್ದಾನೆ. ಅವನಿಗೆ ಹಾಗೆ ನಿಂತ್ಕೊ ಅಂತ ನಾನೇ ಹೇಳಿದ್ದು. ನೀನು 5 ರೂಪಾಯಿ ಆ್ಯಕ್ಟಿಂಗ್ ಹೇಳಿದ್ಯಮ್ಮ, ಅವನು 500 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾವನೆ. ಸರಿ ನೀನು ಅಲ್ಲೇ ಇದ್ದು ಮುಂದೆ ಏನಾಗುತ್ತೆ ಅನ್ನೋದನ್ನ ನೋಡ್ಕೊಂಡು ಹೇಳು. ಹೇಳೋದೇನಿದೆಮ್ಮ, ಇವಳು ಬಂದಿರೋ ರೇಂಜ್ ನೋಡಿದ್ರೆ ಪಕ್ಕಾ ಜಾಗನ ಕಿತ್ಕೊಂಡು ಅವನಿಗೆ ಕೊಡೋ ಥರ ಕಾಣ್ತಿದ್ದಾಳೆ. ಹಾಗೇನಾದರೂ ಆದರೆ ಪಕ್ಕ ಗಂಡ ಹೆಂಡತಿ ಮಧ್ಯೆ ಕಿತ್ಕೊಳ್ಳುತ್ತೆ. ಆಮೇಲೆ ನಾವು ನಮ್ಮ ಬೇಳೆನ ಸುಲಭವಾಗಿ ಬೇಯಿಸ್ಕೋಬೋದು. ಎಂಟ್ರು ಡೀಸ್ ಆಗಿದ ತಕ್ಷಣ ಗಂಡನ್ನ ಬೀದಿಗೆ ತಂದ್ಬಿಟ್ಲು ಅಂತ ಊರು ತುಂಬ ಹಬ್ಬಸ್ತೀನಿ. ಅಮ್ಮ, ನಾವು ಅಂದ್ಕೊಂಡಂಗೆ ಆಗ್ತಿದೆ. ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ, ಇಲ್ಲ? ಏನು ಹೇಳ್ತಿದ್ದೀರಾ ಮಿಸ್ಸು? ನಿಂಗೆ ದಿಢೀರನ್ ಬಂದು ಜಾಗ ಬಿಟ್ಕೊಡಿ ಅಂದರೆ ಏನಾಯ್ತದೆ? ಸರ್, ನೀವು ರಾಜಶೇಖರ್ ಅವ್ರಿಗೆ ಸೇರಿರೋ ಜಮೀನ ಬಳಸ್ಕೊಳ್ತಾ ಇದ್ದೀರಾ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದಿದೆ.